श्री गुरुभ्यो नमः। समर्थ सद्गुरु श्री ब्रह्मचैतन्य महाराज की जय। समर्थ सद्गुरु श्री ब्रह्मानंद महाराज की जय। समर्थ सद्गुरु श्री दत्तावधूತ महाराज की जय। ಇವತ್ತಿನ ವಿಡಿಯೋ ಒಳಗೆ ಮನಾಚೆ ಶ್ಲೋಕದ್ದು ಶ್ಲೋಕ 27, 28, 29 ನೋಡೋಣಂತ. ಶ್ಲೋಕ 27. भवाचा भये काय भीतो सलंडी, धरी रे मना धीर धाकासी सांडी, रघुनायका सारिखा स्वामी शीरी, नुपेक्षी कदा ಕೋಪಲ್ಯ ದಂಡಧಾರಿ. ಭಾವಾರ್ಥ: ಹೇ ಮನಸ್ಸೆ, ಅಂಜಬುರುಕನಂತೆ ಪ್ರಪಂಚದ ಭಯದಿಂದ ಎಷ್ಟೊಂದು ಗಾಬರಿಯಾಗಿರುವಿ. ಸ್ವಲ್ಪ ಧೈರ್ಯ ತಾಳು, ಅಧೈರ್ಯವನ್ನು ಬಿಟ್ಟು ಬಿಡು. ಭಗವಂತನಂಥ ಒಡೆಯನು ನಿನ್ನನ್ನು ಸಂರಕ್ಷಿಸುವನಿರುತ್ತಾನೆ. ಸ್ವತಃ ಯಮಧರ್ಮನೇ ನಿನ್ನ ಮೇಲೆ ಸಿಟ್ಟಾದರೂ ಭಗವಂತನು ನಿನ್ನನ್ನು ಉಪೇಕ್ಷಿಸಲಾರನು. ನಾವಿದರ ವಿವರಣೆ ನೋಡಿದ್ರೆ ಇಲ್ಲೇ ನಮಗೊಂದು ಸ್ಟ್ರಾಂಗ್ ಅಶ್ಯೂರೆನ್ಸ್ ಗುರುಗಳು ಕೊಡ್ಲಿಕ್ಕತ್ತಾರ. ಅಯ್ಯೋ ಮನಸ್ಸನ್ನು ನಾವೆಲ್ಲ ನಮ್ಮ ಮನುಷ್ಯರ ಮನಸ್ಸೇ, ಅಯ್ಯೋ ಮನಸ್ಸೇ ಯಾಕಿಷ್ಟು ಅಂಜಿಯಪ್ಪ, ಯಾಕಿಷ್ಟು ಭಯ ಪಡ್ತಿ, ಯಾಕೆ ಗಾಬರಿಯಾಗಿ, ಅಧೈರ್ಯ ಬಿಟ್ಟುಬಿಡು, ಗಾಬರಿ ಬಿಟ್ಟುಬಿಡು. ಯಾಕಂದ್ರೆ ಭಗವಂತನಂಥ ರಾಮನಂಥ ದಯಾಳು ಅಂಥ ಒಡೆಯ ನಿನ್ನನ್ನು ಸಂರಕ್ಷಿಸ್ಲಿಕ್ಕಿದ್ದಾನ. ಯಾಕೆ ಅಧೈರ್ಯ ಪಡ್ತಿ? ಸ್ವತಃ ಯಮಧರ್ಮನೇ ನಿನ್ನ ಮೇಲೆ ಸಿಟ್ಟಾದರೂ ಭಗವಂತ ನಿನ್ನ ಎಂದೂ ಕೈ ಬಿಡುವುದಿಲ್ಲ ಅಂಥೇಳಿ ಸ್ಟ್ರಾಂಗ್ ಒಂದು ಸಂಪೂರ್ಣ ಭರವಸೆ ಕೊಡ್ತಾರೆ. ಈಗ ಈ ಒಂದು ಸ್ವಲ್ಪ ಇನ್ ಡೀಟೇಲಾಗಿ ನೋಡಿದ್ರೆ ಮನುಷ್ಯನ ಲೈಫಿಗೆ ನಮಗೇನೋ ಒಂಥರ ಇನ್ನು ಮುಂದೇನಾಗ್ತದೋ ಅನ್ನೋ ಭವಿಷ್ಯದ ಚಿಂತೆ ಇರ್ತದೆ. ಭವಿಷ್ಯದ ಚಿಂತೆ ಯಾಕಂದ್ರೆ ಯಾವ್ದು ನಮಗೆ ಗೊತ್ತಿಲ್ಲಲ್ಲ ಭವಿಷ್ಯದಾಗ ಏನಾಗಬಹುದು ಅಂತ. ಓಕೆ, ಈ ದಿವಸ ಇಂಥದ ಆಗ್ತದೆ ಅಂತ ನಮಗೆ ಗೊತ್ತಿದ್ದಿದ್ರೆ ಬಹುಶಃ ನಾವು ನಿರ್ಭೀತಿಯಿಂದ ಇರ್ಲಿಕ್ಕೆ ಆಗ್ತಿತ್ತೋ ಏನೋ ಇಲ್ಲೋ ನಮ್ಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಐಡಿಯಾ ಇಲ್ಲ. ಆದ್ರೆ ಮನುಷ್ಯನ ಜೀವನದಾಗ ಏನಾಗ್ಬೋದಪ್ಪ ಮುಂದೆ, ಹಿಂಗಾದ್ರೆ ಏನೋ ಒಂದಿಷ್ಟು ನೆಗೆಟಿವ್ ಥಾಟ್ಸು ಬರ್ತಿರ್ತಾವೆ. ಆದ್ರೆ ಮನುಷ್ಯ ಏನು ಅನ್ಕೋತಾನ, ಓಕೆ ನಾನು ಮುಂದೆ ನನ್ನ ಫ್ಯೂಚರ್ ಒಳಗೆ ನಾ ಸೇಫ್ ಇರಬೇಕಂದ್ರೆ ನಂಗೆ ಒಂದಿಷ್ಟು ಸಪೋರ್ಟ್ಸ್ ಬೇಕು. ಏನು ಸಪೋರ್ಟು? ಅದು ದುಡ್ಡಿನ ಸಪೋರ್ಟ್ ಆಗಿರ್ಬೋದು, ಫೈನಾನ್ಷಿಯಲ್ ಸಪೋರ್ಟ್ ಇರಬೇಕು, ಪೇರೆಂಟ್ಸ್ ಸಪೋರ್ಟ್ ಇರಬೇಕು, ಅಥವಾ ನನ್ನ ಜಾಬ್ ಮತ್ತು ಪ್ರೊಫೆಷನ್ನ ಸಪೋರ್ಟ್ ಇರಬೇಕು, ನನ್ನ ಮಕ್ಕಳದ್ದು ನನಗೆ ಸಪೋರ್ಟ್ ಇರಬೇಕು. ಹೀಗೆಲ್ಲನೂ ಒಂದಿಷ್ಟು ಸಪೋರ್ಟ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ತಾನೆ ಮನುಷ್ಯ. ಓಕೆ, ಇವೆಲ್ಲನೂ ನಾನೀಗ ಸಪೋರ್ಟ್ಸ್ ನನ್ನ ಫ್ಯೂಚರ್ ಲೈಫಿಗೆ ನಾನು ವ್ಯವಸ್ಥೆ ಮಾಡ್ಕೊಂಡ್ಬಿಟ್ರೆ ನನ್ನ ಭವಿಷ್ಯದೊಳಗೆ ಭಾಳ ಆರಾಮಿರ್ಬೋದು, ನಾನು ಭಾಳ ಚಲೋ ಲೈಫ್ ಲೀಡ್ ಮಾಡಬಹುದು ಅಂಥೇಳಿ ಮನುಷ್ಯ ಒಂದು ಏನೋ ಪ್ಲ್ಯಾನ್ ಮಾಡ್ತಾನೆ. ಗುರುಗಳು ಪ್ಲ್ಯಾನ್ ಮಾಡಬಾರ್ದು ಅಂತ ಹೇಳಂಗಿಲ್ಲ. ಪ್ಲ್ಯಾನ್ ಮಾಡಿರಿ, ಎಲ್ಲ ಮಾಡಿರಿ, ಆದರೆ ಎಂದೂ ಚಿಂತೆ ಮಾಡಬೇಡ್ರಿ ಅನ್ನಿಸ್ತಾರೆ. ಹೌದು, ನನಗೆ ಈ ಸಪೋರ್ಟ್ ಇಲ್ಲ, ಇಲ್ಲಿಗೆ ನಾನು ಎಲ್ಲ ಬರೇ ನನ್ನ ಇದ್ದದ್ದು ಮನಸ್ಸಿನ ಶಕ್ತಿ ಎಲ್ಲ ಅದರೊಳಗೆ ಹಾಕ್ಕೊಂಡು ಕಷ್ಟಪಡ್ಕೋತ ಯೋಚನೆ ಮಾಡ್ಕೋತ ಭವಿಷ್ಯದ ಬಗ್ಗೆ ಚಿಂತೆ ಮಾಡ್ಕೋತ ಕೂಡೋ ಬದಲಿ ಅವ್ರೇನು ಹೇಳ್ತಾರೆ ಗೊತ್ತಾ, ಸಮರ್ಥ ಗುರುಗಳು, ಯಾವ ಸಪೋರ್ಟ್ ನೀವು ತಗೋರಿಪ್ಪ ಅದ್ರೊಳಗೆ ದಟ್ ಈಸ್ ಇನ್ಕಂಪ್ಲೀಟ್, ಇಟ್ ಈಸ್ ಇನ್ಕಂಪ್ಲೀಟ್ ಇನ್ ಇಟ್ ಸೆಲ್ಫ್. ಅದಕ್ಕೆ ಯಾವಾಗ ನಮ್ಮ ಮನಸ್ಸು ದೃಢ ನಿಶ್ಚಯದಿಂದ ಭಗವಂತನಂಥ ದೊಡ್ಡ ಸಪೋರ್ಟ್ ನನಗೆ ಯಾರೂ ಇಲ್ಲ, ಭಗವಂತ ರಾಮ ತ್ರೇತಾಯುಗದಾಗ ದ್ವಾಪರ ಯುಗದಾಗ ಎಲ್ಲ ಟೈಮ್ನಾಗೂ ಈವನ್ ಕಲಿಯುಗದಾಗ ಸಹಿತ ಎಷ್ಟೋ ನಾವು ಸಂದರ್ಭಗಳನ್ನು ಕೇಳ್ತೀವಿ, ತನ್ನ ಭಕ್ತರನ್ನ ಎಷ್ಟು ಪ್ರೀತಿಯಿಂದ ಕಾಪಾಡ್ತಾನಂತ. ಅದಕ್ಕೆ ನೀವು ದೃಢ ನಿಶ್ಚಯ ಮಾಡ್ಕೋರಿ, ಭಗವಂತ ನಿಮ್ಮನ್ನು ಕಾಪಾಡಾಮಿದ್ದಾನ, ರಾಮ ನಿಮ್ಮನ್ನು ಕಾಪಾಡಾಮಿದ್ದಾನ. ಎಂಥ ಪ್ರಸಂಗಗಳ ಬರಲಿ ಅವು ಏನೂ ನನಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ನನ್ನ ಭಗವಂತ ನನ್ನ ಜೊತೆ ಇದ್ದಾನೆ ಅಂಥೇಳಿ ಅವರು ಭಾಳ ದೊಡ್ಡ ಅಶ್ಯೂರೆನ್ಸ್ ನಮಗೆ ಕೊಡ್ತಾರೆ. ನೆಕ್ಸ್ಟ್ ಈಗ ಮುಂದಿನ ಕ್ಯಾಟಗರಿ ಸ್ಟಾರ್ಟ್ ಆಗ್ತದೆ. ಇಲ್ಲೇ ಸಮರ್ಥ ಗುರುಗಳದ್ದು ಒಂದೊಂದು ಕ್ಯಾಟಗರಿ ವೈಸ್ ಒಂದಿಷ್ಟು ಶ್ಲೋಕಗಳನ್ನು ತೊಗೋತ ಹೋಗ್ತಾರಂತ ಹಿಂದೆನ ನೋಡಿದ್ವಿ. ಇಲ್ಲೇ ಭಗವಂತ ಯಾವಾಗಲೂ ನನ್ನ ಹತ್ತಿರ ಇರ್ತಾನ ಅಂತನ್ನೋ ಭಾವನೆ ಅನ್ನೋ ಫೀಲಿಂಗನ್ನು ನಾವು ಹೆಂಗೆ ಪ್ರಾಕ್ಟೀಸ್ ಮಾಡಬೇಕು. ಯಾವುದೋ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಾರಲ್ಲ, ಯಾವುದನ್ನೇ ನಾವು ನಮ್ಮ ಮನಸ್ಸಿಗೆ ಎಲ್ಲನೂ ಪ್ರಾಕ್ಟೀಸ್ ಮಾಡಿಸಿ ಅದನ್ನು ಮೈಂಡನ್ನು ಟ್ರೈನ್ ಮಾಡಲಿಕ್ಕಿನ ಇದು ಶ್ಲೋಕ, ಅದಕ್ಕೆ ಇದಕ್ಕೆ ಮನಾಚೆ ಶ್ಲೋಕ ಅನ್ನೋದು, ಅದಕ್ಕೆ ಇದಕ್ಕೆ ಮನೋಬೋಧಕ ಶ್ಲೋಕ ಅನ್ನೋದು. ಈಗ ನೋಡೋಣ ಶ್ಲೋಕ 28. दीनानाथ हा राम कोदंडधारी, पुढे देखता काळपोटी थरारी, मनावाक्य नेमस्त हे सत्यमानी, नुपेक्षी कदा रामदासाभिमानी. भावार्थ:
ಭಗವಂತನು ನಿಜವಾಗಿಯೂ ದುಃಖಿ ಜನರ ಕೈವಾರಿಯೂ ಹಾಗೂ ರಕ್ಷಕನಾಗಿರುತ್ತಾನೆ. ಅವನನ್ನು ನೋಡಿದೊಡನೆ ಪ್ರತ್ಯಕ್ಷ ಯಮಧರ್ಮನೂ ಕೂಡ ಭಯದಿಂದ ನಡುಗತೊಡಗುತ್ತಾನೆ. ಹೇ ಮನಸ್ಸೇ, ನಾನು ಮುಂದೆ ಹೇಳುವ ಮಾತನ್ನು ಸತ್ಯವೆಂದು ತಿಳಿ. ಭಗವಂತನು ತನ್ನ ಭಕ್ತರನ್ನು ಆತ್ಮೀಯತೆಯಿಂದ ಸಂರಕ್ಷಿಸುತ್ತಾನೆ, ಅವರನ್ನು ಎಂದೂ ಉಪೇಕ್ಷೆ ಮಾಡುವುದಿಲ್ಲ. ಇದರದ್ದು ವಿವರಣೆ ನೋಡ್ಬೇಕಂದ್ರೆ ಈ ಭಗವಂತಿನ ಈ ಸಮರ್ಥ ಗುರುಗಳು ಏನು ಹೇಳ್ತಾರೆ, ನೀವು ಒಮ್ಮೆ ಶರಣಾಗ್ಬಿಡ್ರಿ ಭಗವಂತಗ, ಎಲ್ಲನೂ ಅವ್ಗೆ ಒಪ್ಪಿಸ್ಬಿಡ್ರಿ, ಅವ ಇಷ್ಟು ಚಂದ ನಿಮ್ಮನ್ನು ರಕ್ಷಿಸ್ತಾನೆ, ಇಷ್ಟು ಪ್ರೀತಿಯಿಂದ ನಿಮ್ಮನ್ನು ರಕ್ಷಿಸ್ತಾನೆ, ಎಂದೂ ಭಗವಂತ ತನ್ನ ಭಕ್ತರನ್ನ ಉಪೇಕ್ಷೆ ಮಾಡೋದಿಲ್ಲ ಅಂಥೇಳಿ ಗುರುಗಳು ಹೇಳ್ತಾರೆ. ನಾವು ನಮ್ಮೆಲ್ಲರ ಲೈಫನ್ನು ಸ್ವಲ್ಪ ಹಂಗೆ ಅಬ್ಸರ್ವ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಒಳಗೆ ನಾವು ಒಮ್ಮೊಮ್ಮೆ ವಿಚಾರ ಮಾಡಿದ್ರೆ, ಅಯ್ಯೋ ಇಷ್ಟು ಪ್ರಾಬ್ಲಮ್ ಬಂದಿತ್ತಲ್ಲ, ನಾನು ಹೆಂಗೆ ಫೇಸ್ ಮಾಡಿಬಿಟ್ಟೆ ಅಲ್ಲ. ಅವಾಗ ಯಾವುದೋ ಒಂದು ಕಾರಣದ ಕೈ ಬಂದಿರ್ತದೆ, ಯಾರ್ದೋ ಒಂದು ಸಹಾಯ ದೊರೆತಿರ್ತದೆ, ಹೆಂಗೋ ನಾವು ಆ ಸಿಚುವೇಶನ್, ಕಷ್ಟದ ಸಿಚುವೇಶನ್ ದಾಟಿ ಹೊರಗೆ ಬಂದುಬಿಟ್ಟಿರ್ತೀವಿ. ಆಮೇಲೆ ವಿಚಾರ ಮಾಡಿದ್ರೆ ಇಲ್ಲ ಹೆಂಗೆ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡ್ತಲ್ಲ ಅನ್ನಿಸ್ತದೆ. ಭಗವಂತ ಯಾವಾಗಲೂ ಕಿರೀಟ, ಶಂಖ, ಚಕ್ರ ಹಾಕ್ಕೊಂಡು ನಿಮ್ಮ ಎದುರಿಗೆ ಬಂದು ನಮ್ಮ ಸಹಾಯ ಮಾಡಿಬಿಡ್ತಾನೆ, ನಮ್ಮ ಎದುರಿಗೆ ಬಂದು ಅಂತಲ್ಲ. ಯಾರ್ದೋ ಮನಸ್ಸನ್ನು ಪ್ರೇರೇಪಣೆ ಮಾಡ್ತಾನೆ, ಅಥವಾ ನಮ್ಮ ಮನಸ್ಸನ್ನು ಆ ಸಿಚುವೇಶನ್ನಿಗೆ ಹೆಂಗೆ ತಯಾರು ಮಾಡಬೇಕು ಹಂಗೆ ತಯಾರು ಮಾಡ್ತಾನೆ. ಈ ರೀತಿಯಾಗಿ ನಮ್ಮನ್ನು ಹೆಂಗೋ ಕಷ್ಟ ಪ್ರಸಂಗಗಳಿಂದ ಹೊರಗೆ ತರ್ತಾನೆ. ಇಲ್ಲೇ ಸಮರ್ಥ ಗುರುಗಳು ಹೇಳ್ತಾರೆ, ಭಗವಂತನಲ್ಲಿ ಶರಣಾಗತಿ ಆಗಿಯಪ್ಪ, ನಿನಗೆ ಯಾವುದ್ರ ಚಿಂತೆ, ಎದ್ರ ಭಯ, ಹಿಂಗೆ ಭಾಳ ಚಂದ ಹೇಳ್ತಾರೆ. ಆಮೇಲೆ ಭಕ್ತಗೆ ಭಗವಂತನ ರಕ್ಷಣೆ ಅದ, ಅದರಿಂದ ಯಾವ ಯಮ ಎದುರಿಗೆ ಬಂದ್ರೆ ನಿಂತರೂ ನೀ ಹೆದರಬೇಡ ಅಂತ ಹೇಳ್ತಾರೆ. ಭಕ್ತರಿಗೆ ಯಾವಾಗಲೂ ಆಸರಾ ಹಿಡಿ, ನೀನು ಆಧಾರ ಹಿಡಿ. ಯಾರ್ದು ಆಧಾರ ಹಿಡಿ? ಭಗವಂತನ ಆಧಾರ ಹಿಡಿ ಅಂತ ಹೇಳಿ ಸಮರ್ಥ ಗುರುಗಳು ಹೇಳ್ತಾರೆ. ಈಗ ನೋಡೋಣ ಶ್ಲೋಕ 29. ಪದಿ ರಾಘವಾಚೆ ಸದಾ ಬ್ರೀದ ಗಾಜೆ, ಬಳೆ ಭಕ್ತರಿ ಪೂಶಿರಿ ಕಾಂಬಿವಾಜೆ, ಪುರಿ ವಾಹಿಲಿ ಸರ್ವಜೇಣೆ ವಿಮಾನಿ, ನುಪೇಕ್ಷಿ ಕದಾ ರಾಮದಾಸಾಭಿಮಾನಿ. ಭಾವಾರ್ಥ: ಭಕ್ತನನ್ನು ಸಂರಕ್ಷಣೆ ಮಾಡುವುದು ಭಗವಂತನ ಪ್ರತಿಜ್ಞೆಯೇ ಆಗಿರುತ್ತದೆ. ಭಗವಾನ್ ಶ್ರೀರಾಮಚಂದ್ರನ ಕಾಲಲ್ಲಿಯ ಕಡಗವು ಆ ಪ್ರತಿಜ್ಞೆಯನ್ನೇ ಪ್ರಕಟಗೊಳಿಸುತ್ತದೆ. ಭಕ್ತರ ಶತ್ರುಗಳ ತಲೆಯ ಮೇಲೆ ಭಗವಂತನ ಧನುಷ್ಯ ದಂಡವು ಜೋರಾಗಿಯೇ ಹೊಡೆಯುತ್ತದೆ. ಶ್ರೀರಾಮನು ಅಯೋಧ್ಯೆಯಲ್ಲಿಯ ಎಲ್ಲ ನಾಗರಿಕರನ್ನು ವಿಮಾನದಲ್ಲಿ ಕೂಡಿಸಿಕೊಂಡು ವೈಕುಂಠಕ್ಕೆ ಕರೆದುಕೊಂಡು ಹೋದನು. ಆಧ್ಯಾತ್ಮಿಕ ದೃಷ್ಟಿಯಿಂದ ಉನ್ನತ ಮಟ್ಟಕ್ಕೆ ಒಯ್ದನು. ದಾಸಾಭಿಮಾನಿಯಾದ ಭಗವಂತನು ಎಂದೂ ತನ್ನ ದಾಸರನ್ನು ಉಪೇಕ್ಷಿಸುವುದಿಲ್ಲ. ಇಲ್ಲೇ ಗುರುಗಳು ಹೇಳ್ತಾರೆ, ಯಾವಾಗ ಭಗವಂತ ಯಾರನ್ನಾದರೂ ತನ್ನ ಭಕ್ತ ಅಂತ ಸ್ವೀಕಾರ ಮಾಡಿದ್ರೆ ಅವನನ್ನು ಸಫರ್ ಆಗಲಿಕ್ಕೆ ಬಿಡುವುದಿಲ್ಲ. ಇಲ್ಲಿ ಗುರುಗಳು ಎಷ್ಟು ಗ್ಯಾರಂಟಿಯಿಂದ ಹೇಳ್ತಾರಲ್ಲ, ಭಗವಂತ ರಾಮ ತನ್ನ ಭಕ್ತರನ್ನು ಎಂದೂ ಬಿಡಂಗಿಲ್ಲ ಅಂತ. ಇಲ್ಲಿ ಒಂದು ಚಂದನ ದಾಸರ ಪದ ಹೇಳಲಿಕ್ಕೆ ಚಲೋ ಅನ್ನಿಸ್ತದ. ನಿನ್ನ ಹೊರತು ಪೊರೆವರನಾನರಿಯೇ ಹರಿಯೇ, ಆದಿಯು ಮೊದಲು ನಿನ್ನ ಪಾದವನಂಬಿದೆ, ಭೇದವೆಣಿಸದೆ ಮೋದದಾಯಕ, ಆದರದಿಂದಲೇ ಕಾಯೋ ಸೋದರ ಮಾವನ ವೈರಿ, ಮೇದಿನಿಪತಿಯೇ ನಿನ್ನಾರಾಧನೆ ಮಾಡಿಸು ಹರಿಯೇ. ದಾಸರು ಕೂಡ ನಮಗೆ ಎಷ್ಟೋ ರೀತಿಯಿಂದ ತಿಳಿಸಿ ಹೇಳಲಿಕ್ಕೆ ನೋಡ್ತಾರೆ, ಯಾರೂ ಇಲ್ಲ ಭಗವಂತನ ಹೊರತುಪರೆಯವರು, ಬೇರೆ ಯಾವ ಆಧಾರ ನಂಬಬೇಡ. ಮನಸ್ಸೇ, ಭಗವಂತನ ಆಧಾರ ಹಿಡಿ, ಭಗವಂತನ ನಾಮಸ್ಮರಣೆ ಮಾಡು, ಸಂತೋಷದಿಂದ ಬದುಕು ಅಂಥೇಳಿ ಗುರುಗಳು ಹೇಳ್ತಾರೆ. ಜೈ ಜೈ ರಘುವೀರ ಸಮರ್ಥ.